ಶ್ರೀರಾಮ ಸಮರ್ಥ. ಅಕ್ಟೋಬರ್ 2. ಸಗುಣ ಭಕ್ತಿ. ಸರ್ವಭೂತಗಳಲ್ಲಿಯೂ ಭಗವಂತನಿರುತ್ತಾನೆ ಎಂಬ ನಿಶ್ಚಯವಾಗುವ ಮೊದಲು ಅವನು ನನ್ನಲ್ಲಿರುತ್ತಾನೆಂಬ ನಿಶ್ಚಯವಾಗಬೇಕು. ಬಂಗಾರದ ಆಭರಣಗಳು ನನಗೆ ಬಂಗಾರವನ್ನು ತೋರಿಸಿರೆಂದು ಅನ್ನುವುದಿಲ್ಲ. ಅದರಂತೆ ನಮಗೆ ಭಗವಂತನು ಹೊರಗಿನಿಂದ ಭೆಟ್ಟಿಯಾಗುತ್ತಾನೆಂದು ತಿಳಿಯಬಾರದು. ಅವನು ನನ್ನ ಹತ್ತಿರವೇ ಇರುತ್ತಾನೆ. ಮನುಷ್ಯನು ನುಡಿದಂತೆ ನಡೆದರೆ ಅವನಿಗೆ ಭಗವಂತನ ಅನುಭವ ಬರದೇ ಇರಲಾರದು. ನಾನು ಯಾರವನು ಇರುತ್ತೇನೆ ಎಂಬುದು ತಿಳಿದದ್ದಾದರೆ ನಾನು ಯಾರು ಎಂಬುದು ತಿಳಿಯುವುದಕ್ಕೆ ವಿಳಂಬವಾಗುವುದಿಲ್ಲ. ಸತ್ಸಮಾಗಮ ಮಾಡಿದರೆ ನಾನು ಯಾರು ಇರುತ್ತೇನೆಂಬುದು ತಿಳಿಯುತ್ತದೆ. ಸಾಕ್ಷಿರೂಪದಿಂದ ಇರುವ ಯಾವ ನಾನು ಇರುತ್ತದೋ ಅದನ್ನು ನೋಡಲು ಅರಣ್ಯಕ್ಕೆ ಹೋಗಬೇಕಾಗುವುದಿಲ್ಲ. ನನ್ನ ತನವನ್ನು ಬಿಟ್ಟರೆ ನಾನುದರ ಬೋಧವಾಗುತ್ತದೆ. ಭಗವಂತನು ನಾಲ್ಕೂ ಕಡೆಗೂ ತುಂಬಿಕೊಂಡಿರುತ್ತಾನೆಂದು ನಾವು ಕೇವಲ ಬಾಯಿಂದ ಅನ್ನುತ್ತೇವೆ, ಆದರೆ ಅದರಂತೆ ನಡೆಯುವುದಿಲ್ಲ. ಇದೇ ನಾವು ಮಾಡುವ ತಪ್ಪಾಗಿರುತ್ತದೆ. ಭಗವಂತನು ನನ್ನಲ್ಲಿ ಇರುವಂತೆ ಮತ್ತೊಬ್ಬರಲ್ಲಿಯೂ ಇರುತ್ತಾನೆ ಎಂಬುದನ್ನು ನಾವು ಪರಿಸ್ಥಿತಿಗನುಸಾರ ಮರೆತು ಬಿಡುತ್ತೇವೆ. ಕೋಣೆಯಲ್ಲಿಯ ದೀಪದ ಪ್ರಕಾಶವು ಕೋಣೆಯೆಲ್ಲ ವ್ಯಾಪಿಸಿ ಬಿಡುವಂತೆ ಜಗತ್ತೆಲ್ಲವೂ ಭಗವಂತನಿಂದ ವ್ಯಾಪಿಸಿ ಬಿಟ್ಟಿರುತ್ತದೆ. ನಾನು ಕರ್ತ ಅಲ್ಲ, ರಾಮನೇ ಕರ್ತಾ ಇರುತ್ತಾನೆ ಎಂಬುದರಲ್ಲಿಯ ಎಲ್ಲದರ ಸಮಾವೇಶವಾಗುತ್ತದೆ. ಅದರಂತೆ ಬೇರೆ ಬೇರೆ ವೇಷಗಳನ್ನು ಹಾಕಿದರೂ ಮನುಷ್ಯನು ಒಬ್ಬನೇ ಇರುತ್ತಾನೆ. ಸನ್ಯಾಸವು ಮನಸ್ಸಿನದಾಗಿರುತ್ತದೆ, ವೇಷಗಳದ್ದಾಗಿರುವುದಿಲ್ಲ. ಮನಸ್ಸಿನ ಮೇಲೆ ಯಾವುದರದೂ ಪರಿಣಾಮವಾಗದಿರುವುದೇ ಸನ್ಯಾಸವಾಗಿರುತ್ತದೆ. ಸಗುಣ ಭಕ್ತಿ ಮಾಡಬೇಕು. ಭಕ್ತಿಯಿಂದ ನಾಮ ತೆಗೆದುಕೊಳ್ಳಬೇಕು. ನಾಮದಲ್ಲಿ ಭಗವಂತನಿರುತ್ತಾನೆಂದು ತಿಳಿಯಬೇಕು ಹಾಗೂ ಭಗವಂತನವರಾಗಿರಬೇಕು. ಇದೇ ಪರಮಾರ್ಥದ ಸುಲಭ ಮಾರ್ಗವಾಗಿರುತ್ತದೆ. ಸಾಧು ಸಂತರು ಅತ್ಯಂತ ಪರಿಶ್ರಮಪಟ್ಟು ಹಾಗೂ ಸ್ವತಃ ಅನುಭವ ಪಡೆದು ನಮಗೆ ಈ ಮಾರ್ಗವನ್ನು ತೋರಿಸಿಕೊಟ್ಟಿರುತ್ತಾರೆ. ಯಾರೊಂದಿಗೆ ನಮಗೆ ಸಾಮ್ಯವೆನಿಸುತ್ತದೆಯೋ ಅವರೊಂದಿಗೆ ನಾವು ಸಖ್ಯ ಬೆಳೆಸುತ್ತೇವೆ. ನಾವು ಇಂದು ದೇಹ ಭಾವದಲ್ಲಿರುವುದರಿಂದ ನಮಗೆ ದೇವರು ನಮ್ಮಂಥವನೇ, ಆದರೆ ಅದಕ್ಕಿಂತಲೂ ಅತೀತನಾಗಿರುವವನು ಬೇಕಾಗಿರುತ್ತಾನೆ. ಇಂಥ ದೇವನೆಂದರೆ ಸಗುಣಮೂರ್ತಿ ಆಗಿರುತ್ತದೆ. ಸಣ್ಣ ಮಗು ಯಾವುದಾದರೊಂದು ವಸ್ತುವಿಗಾಗಿ ಹಠ ಮಾಡತೊಡಗಿತೆಂದರೆ ಆ ಮಗುವಿನ ಮುಂದೆ ಆ ವಸ್ತುವಿನಂತಹ ಬೇರೆ ಆದರೆ ಬಾಧಕವಾಗದಿರುವ ವಸ್ತುವನ್ನು ಇಡುತ್ತೇವೆ. ಅದರಂತೆ ಸಗುಣೋಪಾಸನೆಯ ಪರಿಣಾಮವಾಗಿರುತ್ತದೆ. ದೃಶ್ಯ ವಸ್ತುವಿನ ಮೇಲೆ ನಮ್ಮ ಪ್ರೇಮವಿರುತ್ತದೆ. ಕಾಣುವುದೆಲ್ಲವೂ ಸುಖಮಯವೇ ಎಂದು ನಮಗೆ ಅನಿಸುತ್ತದೆ. ಆದ್ದರಿಂದ ನಾವೇ ನಮ್ಮ ಕಲ್ಪನೆಯಿಂದ ಭಗವಂತನನ್ನು ಸಗುಣ ಮಾಡಿದೆವು ಹಾಗೂ ಉಪಾಸನೆ ಮಾಡಿದೆವು. ನಮ್ಮ ಬುದ್ಧಿಯು ನಿಶ್ಚಯಾತ್ಮಕವಾಗುವುದರಲ್ಲಿಯೇ ಈ ಉಪಾಸನೆಯ ಪರ್ಯವಸಾನವಿರುತ್ತದೆ. ಆಗ್ರಹ ಹಾಗೂ ಪ್ರೇಮ ಕೇವಲ ಭಗವಂತನ ಧ್ಯೇಯದ ವಿಷಯದಲ್ಲಿ ಇರಬೇಕು. ಬೇರೆ ಧ್ಯೇಯಗಳು ಇರಬೇಕು, ಆದರೆ ಅವುಗಳ ಆಗ್ರಹವಿರಬಾರದು. ಪ್ರಪಂಚದಲ್ಲಿ ವ್ಯವಹಾರ ಮಾಡುವಾಗ ನಮ್ಮ ವೃತ್ತಿಯು ಭಗವಂತನಿಂದ ವಿಚಲಿತವಾಗದಿರುವುದಕ್ಕೆ ಸಹಜ ಸಮಾಧಿ ಅನ್ನುತ್ತಾರೆ. ಸಹಜತೆಯಿಂದ ಇರುವುದು ಅಂದರೆ ಸಹಜತೆಯಿಂದ ಬೇರೆ ಆಗದೇ ಇರುವುದೇ ಸಹಜ ಸಮಾಧಿಯಾಗಿರುತ್ತದೆ. ರಾಮನು ಎಲ್ಲವನ್ನೂ ಮಾಡುತ್ತಾನೆ ಹಾಗೂ ರಾಮನು ನನ್ನ ದಾತ ಇರುತ್ತಾನೆಂಬ ಭಾವನೆಯು ಯಾರಲ್ಲಿ ಸ್ಥಿರವಾಗಿರುತ್ತದೆಯೋ ಅವರ ಮೇಲೆ ಭಗವಂತನ ಕೃಪೆ ಆಯಿತೆಂದು ತಿಳಿಯಬೇಕು. ಅವರ ಜನ್ಮವು ಸಾರ್ಥಕವಾಯಿತೆಂದು ಬೇರೆ ಹೇಳಬೇಕಾಗಿಲ್ಲ. ಇಂದಿನ ಮುಖ್ಯ ವಿಚಾರ, ನಾಮ ತೆಗೆದುಕೊಳ್ಳುವಾಗ ಸ್ವತಃದ ವಿಸ್ಮರಣೆಯಾಗುವುದೇ ಸರ್ವೋತ್ಕೃಷ್ಟ ಸಮಾಧಿಯಾಗಿರುತ್ತದೆ. ನಾಮದಲ್ಲಿ ನಮ್ಮನ್ನು ಮರೆಯಲು ಕಲಿಯಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.